ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿವಸ ನಾನು ವ್ಯಾಯಾಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಿದು ವ್ಯಾಯಾಮ? ಎಲ್ಲರೂ ಹೇಳ್ತಾರೆ ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು, ಜಿಮ್ಗೆ ಹೋಗಬೇಕು, ಇನ್ಯಾವುದೋ ಸೈಕ್ಲಿಂಗ್ ಮಾಡಬೇಕು, ರನ್ನಿಂಗ್ ಮಾಡಬೇಕು. ಇವೆಲ್ಲವೂ ವ್ಯಾಯಾಮಕ್ಕೆ ಸೇರಿಕೊಳ್ಳುತ್ತೆ. ಯೋಗ ತುಂಬ ಮುಖ್ಯವಾದ ವ್ಯಾಯಾಮ. ಹೀಗೆ ವ್ಯಾಯಾಮದ ಬಗೆಯ ರೂಪರೇಷೆಗಳು ಸಮಾಜದಲ್ಲಿದೆ. ಯಾವುದನ್ನು ನಾವು ಮಾಡ್ಕೋಬೇಕು, ಯಾವುದನ್ನು ತ್ಯಜಿಸಬೇಕು ಅಂತ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಎಷ್ಟು ವ್ಯಾಯಾಮ ಮಾಡಬೇಕು, ಎಷ್ಟಕ್ಕೆ ಅದನ್ನು ನಿಲ್ಲಿಸಬೇಕು, ಯಾವಾಗ ವ್ಯಾಯಾಮ ಮಾಡಬೇಕು, ಯಾವತ್ತು ವ್ಯಾಯಾಮ ಮಾಡಬಾರ್ದು, ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ ಇದಕ್ಕೆ ಅಂತ ಕೇಳಿದ್ರೆ ಹೌದು, ಬಹಳಷ್ಟು ರೂಲ್ಸನ್ನು ನಾವು ವ್ಯಾಯಾಮ ಮಾಡುವಾಗ ಫಾಲೋ ಮಾಡಬೇಕಾಗತ್ತೆ, ಗಮನದಲ್ಲಿಟ್ಕೋಬೇಕಾಗತ್ತೆ. ಇವೆಲ್ಲ ನಿಯಮಗಳನ್ನು ನಾವು ಕಾಪಾಡಿಕೊಂಡಾಗ ಏನು ಬೆನಿಫಿಟ್ ಡಾಕ್ಟ್ರೇ ಅಂತ ಹೇಳಿದ್ರೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲ ನಮಗಿಷ್ಟ ಬಂದಂತೆ ವ್ಯಾಯಾಮ ಮಾಡ್ತು ಅಂತ ಹೇಳಿದ್ರೆ ಅನಾರೋಗ್ಯ ತಪ್ಪಿದ್ದಲ್ಲ. ಏನಿದು ಡಾಕ್ಟ್ರು ಹೀಗೆ ಉಲ್ಟಾ ಹೇಳ್ತಾ ಇದ್ದಾರೆ, ವ್ಯಾಯಾಮ ಡೈಲಿ ಮಾಡಿ, ಎಕ್ಸಸೈಸ್ ಮಾಡಿ, ಜಿಮ್ಗೆ ಹೋಗಿ ಅಂತ ಹೇಳ್ತಾರಲ್ಲ ಅಂತ ಹೇಳಿದ್ರೆ ಅದು ಭಾಗಶಃ ಸರಿ, ಭಾಗಶಃ ತಪ್ಪು. ನಮ್ಮ ದೇಹಕ್ಕೆ ವ್ಯಾಯಾಮ ಎಂಥ ವ್ಯಾಯಾಮ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಆಯಾಸವನ್ನು ತರಬಾರ್ದು. ನಮ್ಮ ದೇಹದ ಶಕ್ತಿ ಎಷ್ಟಿರುತ್ತೆ ಅದರ ಅರ್ಧದಷ್ಟು ಮಾತ್ರ ವ್ಯಯ ಆಗೋ ಹಾಗೆ ವ್ಯಾಯಾಮವನ್ನು ಇಟ್ಕೋಬೇಕು. ಅಂದರೆ ಶಕ್ತಿ ಮೀರಿ ಮಾಡುವಂಥದ್ದನ್ನು ವ್ಯಾಯಾಮ ಅಂತ ಹೇಳೋದಿಲ್ಲ, ಅದನ್ನ ಸಾಹಸ ಅಂತ ಹೇಳ್ತಾರೆ. ಸಾಹಸ ಮಾಡಿದ್ರೆ ದೇಹದಲ್ಲಿ ವ್ಯಾಯಾಮ ವಾತದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ವಾತದ ಕಾಯಿಲೆಗಳು ಬರುತ್ತೆ, ಬೋನ್ಸ್ ವೀಕ್ ಆಗುತ್ತೆ. ಹೀಗೆ ದೇಹದ ಅರ್ಧ ಶಕ್ತಿಯಷ್ಟು ವ್ಯಾಯಾಮ ನಾವು ಮಾಡಬೇಕು ಅಂತ ಅನ್ನೋದು ಒಂದು ಜನರಲ್ ಆದ ರೂಲು. ಸರಿ ಡಾಕ್ಟ್ರೇ, ಯಾವಾಗ ಮಾಡಬೇಕು, ನಮಗೆ ಹೆಂಗೆ ಗೊತ್ತಾಗುತ್ತೆ ವ್ಯಾಯಾಮ ದೇಹದ ಶಕ್ತಿ ಅರ್ಧ ಅಂತ ಹೇಳಿದ್ರೆ? ನಾವು ಯಾವಾಗ ವ್ಯಾಯಾಮವನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ, ಹಣೆ ಮೇಲೆ ಬೆವರೋದಕ್ಕೆ ಶುರು ಆಗುತ್ತೆ, ಮೂಗಿನ ಮೇಲೆ ಬೆವರು ಬರೋದಕ್ಕೆ ಶುರು ಆಗುತ್ತೆ, ಕಂಕ್ಳಲ್ಲಿ ಬೆವರು ಬರೋದಕ್ಕೆ ಶುರು ಆಗುತ್ತೆ. ಹೀಗೆ ಕೆಲವು ಸೈನ್ಸ್ ದೇಹ ಕೊಡ್ತಾ ಹೋಗುತ್ತೆ. ಆಗ ವ್ಯಾಯಾಮವನ್ನು ನಿಲ್ಲಿಸಬೇಕು ಅಂತ. ಈಗ ನಾವೇನು ಮಾಡ್ತೀವಿ, ಜಿಮ್ಮಿಗೆ ಹೋಗ್ತೀವಿ, AC ಹಾಕಿರ್ತಾರೆ, ತಣ್ಣಗಿರುತ್ತೆ ಜಿಮ್ನಲ್ಲಿ, ವ್ಯಾಯಾಮ ಮಾಡೋಕ್ಕೆ ಶುರು ಮಾಡ್ತೀವಿ. ನಾವು ಬೆವರ್ತೀವ ಇವಾಗ? ಇಲ್ಲ. ನಮಗೆ ದೇಹದಲ್ಲಿ ಬೆವರು ಬರೋದೇ ಇಲ್ಲ ಅಂಥ ಒಂದು ಅಟ್ಮಾಸ್ಫಿಯರ್, 22 ಡಿಗ್ರೀಸ್ ಇಟ್ಟಿರ್ತಾರೆ AC-ನಲ್ಲಿ. ಹೀಗೆ ಮಾಡಿದಾಗ ಇಂಥ ಜಾಗದಲ್ಲಿ ನಮ್ಮ ದೇಹವನ್ನು ಅತಿಯಾಗಿ ವ್ಯಾಯಾಮಕ್ಕೆ ಒಳಪಡಿಸಿ ದೇಹಕ್ಕೆ ತೊಂದರೆ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೊತಾ ಇರ್ಬೇಕು ಇವೆಲ್ಲನೂ. ಇನ್ನು ವ್ಯಾಯಾಮ ಯಾವಾಗ ಮಾಡಬೇಕು ಡಾಕ್ಟ್ರೇ ಅಂತ ಕೇಳ್ತಾರೆ. ವ್ಯಾಯಾಮವನ್ನು ಖಾಲಿ ಹೊಟ್ಟೆಯಲ್ಲಿ ಆದಷ್ಟು ಮಾಡ್ಕೊಳ್ಳೋದು ತುಂಬಾ ಸೂಕ್ತ ಅಂತ ಹೇಳ್ತೀವಿ. ಖಾಲಿ ಹೊಟ್ಟೆಯಲ್ಲಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ, ಹೊಟ್ಟೆಯಲ್ಲಿ ಆಹಾರ ಇತ್ತು ಅಂತ ಹೇಳಿದ್ರೆ ಹೊಟ್ಟೆ ಭಾರ ಆಗ್ತಿರುತ್ತೆ, ಅಥವಾ ಹೊಟ್ಟೆ ಜೀರ್ಣಕ್ರಿಯೆಯಲ್ಲಿ ಬ್ಯುಸಿ ಆಗಿರುತ್ತೆ. ನಾವು ವ್ಯಾಯಾಮವನ್ನು ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಇನ್ನು ವ್ಯಾಯಾಮದಿಂದ ಬೆನಿಫಿಟ್ಸ್ ಏನು ಅಂತ ಕೇಳ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ದೇಹ ವ್ಯಾಯಾಮದಿಂದ ದೃಢಕಾಯವಾಗುತ್ತೆ. ಅಂದರೆ ಕಟ್ಟುಮಸ್ತಾಗಿ ಒಬ್ಬ ಮನುಷ್ಯ ಇರಬೇಕು ಅಂತ ಹೇಳಿದ್ರೆ ವ್ಯಾಯಾಮ ಮಾಡಲೇಬೇಕು ಅಂತ ಹೇಳಿ. ಮತ್ತು ಜೀರ್ಣಕ್ರಿಯೆ ಅದು ಉದ್ದೀಪನವಾಗುತ್ತೆ ಅಂತ ಹೇಳಿದ್ರೆ, ಈಗ ಹಸಿವು ಸ್ಟಿಮ್ಯುಲೇಟ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ವ್ಯಾಯಾಮ ಮಾಡಿದ್ಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ನೋಡಿ. ಇದು ಜೀರ್ಣಕ್ರಿಯೆಯನ್ನು ಉದ್ದೀಪನ ಮಾಡುತ್ತೆ, ಅಥವಾ ಅಪಿಟೈಸರ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ವ್ಯಾಯಾಮವನ್ನು ಚೆನ್ನಾಗಿ ಇಟ್ಕೋಬೇಕು. ಇನ್ನು ದೇಹದ ಬಲವನ್ನು ಇದು ಹೆಚ್ಚಿಸ್ತಾ ಹೋಗುತ್ತೆ ಅಂತ ಹೇಳಿ. ದೇಹದ ಬಲ ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿತ್ಯ ವ್ಯಾಯಾಮ ಮಾಡ್ಕೊಳ್ತಾ ಹೋಗಬೇಕು ಅಂತ ಹೇಳಿ. ಹಾಗೇನೆ ವ್ಯಾಯಾಮ ಮಾಡೋದ್ರಿಂದ ನಿದ್ರೆಯ ಕ್ವಾಲಿಟಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಅನ್ನೋದು ನಾವು ನೆನಪಲ್ಲಿ ಇಟ್ಕೋಬೇಕು. ಹೀಗೆ ಹಲವಾರು ಬೆನಿಫಿಟ್ಸು ವ್ಯಾಯಾಮದಿಂದಿದೆ. ಆದರೆ ಯಾವ ರೀತಿ ವ್ಯಾಯಾಮ ಮಾಡಬೇಕು ಡಾಕ್ಟ್ರೇ? ಜಿಮ್ಮಿಗೆ ಹೋಗಬೇಕಾ, ಸೈಕ್ಲಿಂಗ್ ಮಾಡಬೇಕಾ, ಅಥವಾ ವಾಕಿಂಗ್ ಹೋಗಬೇಕಾ, ಯೋಗ ಮಾಡಬೇಕಾ ಅಂತ ಹೇಳಿದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಸಾವಿರಾರು ವರ್ಷಗಳಿಂದ ಋಷಿಪ್ರೋಕ್ತವಾದ ಒಂದು ಶಾಸ್ತ್ರ ವ್ಯಾಯಾಮ ಏನು ಶಾಸ್ತ್ರ ಇದೆ ಅದು ಯೋಗಶಾಸ್ತ್ರದಲ್ಲಿ ಸಿಕ್ಕತ್ತೆ. ಯೋಗಶಾಸ್ತ್ರದಲ್ಲಿ ಅಷ್ಟಾಂಗ ಯೋಗ ಅಂತ ನಾವು ಕೇಳ್ತೀವಿ. ಅಷ್ಟಾಂಗ ಯೋಗದಲ್ಲಿ ಬಹಳ ಮುಖ್ಯವಾದ ಭಾಗ ಆಸನಗಳು. ಹಲವಾರು ಆಸನಗಳು ನಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಅದನ್ನು ಲಿಸ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಆಸನಗಳಿಂದ ದೇಹದ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನೂ ಹಲವಾರು ದೇಹದ ಕೆಲವು ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಆಸನ ಪ್ರಾಣಾಯಾಮಗಳಿಂದ ಉಪಯೋಗ ಆಗುತ್ತೆ.
ಇನ್ನು ಪ್ರಾಣಾಯಾಮ ಕೂಡ ವ್ಯಾಯಾಮಕ್ಕೆ ಸೇರುತ್ತಾ ಡಾಕ್ಟ್ರೆ ಅಂತ ಹೇಳಿದ್ರೆ ಹೌದು, ಪ್ರಾಣಾಯಾಮವನ್ನು ಕೂಡ ವ್ಯಾಯಾಮದ ಮಿತಿಯಲ್ಲೇ ನಾವು ಸೇರಿಸ್ಕೊಂಡು ಅಭ್ಯಾಸ ಮಾಡಿದಲ್ಲಿ ಆರೋಗ್ಯವನ್ನ ತಂದುಕೋಬಹುದು, ಅನಾರೋಗ್ಯವನ್ನ ಓಡಿಸ್ಕೋಬಹುದು. ಹೇಗೆ ನಾವು ಜಿಮ್ಮಿಗೆ ಹೋಗ್ಬೇಕಾ, ಜಿಮ್ಮಲ್ಲಿ ಮಾಡುವಂಥ ವ್ಯಾಯಾಮ ಸರಿನಾ ಅಂತ ಹಲವಾರು ಜನ ಕೇಳ್ತಾರೆ. ಜಿಮ್ಮಲ್ಲಿ ಮಾಡುವಂಥ ವ್ಯಾಯಾಮ ನಮ್ಮ ದೇಹದ ಪರಿಮಿತಿಗೆ, ನಮ್ಮ ದೇಹದ ಎಬಿಲಿಟೀಸ್ಗೆ ಲಿಮಿಟ್ ಮಾಡಿಕೊಂಡು ಮಾಡ್ತು ಅಂತ ಹೇಳಿದ್ರೆ ಅದರಿಂದ ತೊಂದರೆ ಆಗೋದಿಲ್ಲ. ಆದರೆ ಅಲ್ಲಿ ಮಾಡುವಂಥ ಎಕ್ಸಸೈಸು ಅತಿಯಾಗಿ ಭಾರವನ್ನು ಎತ್ತುವಂಥದ್ದು ಇರಬಹುದು, ಅತಿಯಾಗಿ ಓಡುವಂಥದ್ದು ಇರ್ಬೋದು, ಅತಿಯಾಗಿ ದೇಹವನ್ನು ದಂಡಿಸುವಂಥದ್ದು ಇರ್ಬೋದು. ಇವೆಲ್ಲವೂ ದೇಹದ ಕೆಲವು ಮರ್ಮ ಭಾಗಗಳಿಗೆ ತೊಂದರೆ ಮಾಡೋದುಂಟು. ಹಾಗಾಗಿ ನಾವು ಯಾವುದನ್ನು ಕೂಡ ಅತಿಯಾಗಿ ಮಾಡೋದ್ರಿಂದ ದೇಹದಲ್ಲಿ ವಾತದೋಷ ಹೆಚ್ಚಾಗಿ, ಇದು ಬಹಳ ಮುಖ್ಯವಾದ ಭಾಗಗಳು, ಹಾರ್ಟ್, ಬ್ರೈನ್ ಮತ್ತು ಕಿಡ್ನೀಸ್, ಈ ಭಾಗಗಳಿಗೆ ಆಘಾತವನ್ನು ತರೋದು ಖಂಡಿತವಾಗಿ ಆಗೋದ್ರಿಂದ ಮಿತವಾಗಿ ನಮ್ಮ ಎಬಿಲಿಟೀಸ್, ನಮ್ಮ ದೇಹಕ್ಕೆ ಆಗುವಷ್ಟು ಮಾತ್ರ ವ್ಯಾಯಾಮವನ್ನು ಇಟ್ಕೊಂಡಾಗ, ಅರ್ಧ ಶಕ್ತಿಯಷ್ಟು ಮಾತ್ರ ವ್ಯಾಯಾಮವನ್ನು ಇಟ್ಕೊಂಡಾಗ ನಮ್ಮ ದೇಹಕ್ಕೆ ಅದರಿಂದಾಗಿ ಒಳ್ಳೆಯ ಪರಿಣಾಮ ಆಗುತ್ತೆ. ಇಲ್ಲದೆ ಹೋದರೆ ಆಘಾತವಾಗೋದ್ರಲ್ಲಿ ತಪ್ಪಿದ್ದಲ್ಲ. ಹಾಗಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ವ್ಯಾಯಾಮದ ಲಿಮಿಟ್ಸನ್ನು ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇನ್ನು ವ್ಯಾಯಾಮ ನಾವು ನಿತ್ಯ ಮಾಡ್ಬೋದಾ, ಡೈಲಿ ಹೋಗಿ ಜಿಮ್ಗೆ ಹೋಗ್ಬೋದಾ ಅಂತ ಪ್ರಶ್ನೆ ಕೇಳ್ತಾರೆ. ಬೇಕಾಗಿಲ್ಲ. ವ್ಯಾಯಾಮವನ್ನು ದಿನ ಬಿಟ್ಟು ದಿವಸ ಅಭ್ಯಾಸವನ್ನು ಮಾಡ್ಬೋದು. ಮಿತವಾಗಿ ಮಾಡ್ಕೊಳ್ಳೋದಾದರೆ ನಿತ್ಯ ಅಭ್ಯಾಸ ಮಾಡ್ಕೋಬಹುದು, ವಾರಕ್ಕೆ 2 ದಿವಸ ಅಭ್ಯಾಸ ಮಾಡಬಹುದು. ಹೀಗೆ ನಿಮ್ಮ ದೇಹದ ಪರಿಸ್ಥಿತಿಗೆ ಅನುಗುಣವಾಗಿ, ನೀವು ನಿಮ್ಮ ವಯಸ್ಸಿನ ಅನುಗುಣವಾಗಿ ನೀವು ವ್ಯಾಯಾಮವನ್ನು ಇಟ್ಕೋಬೇಕಾಗುತ್ತೆ. ಹಾಗೆಯೇ ನಾವು ವ್ಯಾಯಾಮವನ್ನು ಬರೀ ವಾಕಿಂಗ್ ಇಟ್ಕೊಂಡ್ರೆ ಸಾಕಾ ಡಾಕ್ಟ್ರೆ, ಅಥವಾ ಬರೀ ವೆಯ್ಟ್ ಲಿಫ್ಟಿಂಗ್ ಇಟ್ಕೊಂಡ್ರೆ ಸಾಕಾ ಡಾಕ್ಟ್ರೆ ಅಂತಲೂ ಕೇಳ್ತಾರೆ. ವ್ಯಾಯಾಮದಲ್ಲಿ 3 ಟಾರ್ಗೆಟ್ಸನ್ನು ನಾವು ಇಟ್ಕೋಬೇಕಾಗತ್ತೆ. ಒಂದು, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ಸನ್ನು ಮಾಡಬೇಕು. ದೇಹವನ್ನು ಬಲಪಡಿಸುವಂಥ ಎಕ್ಸಸೈಸಸ್, ಆಸನಗಳನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ನಡೆದಾಡುವಂಥದ್ದು ಇರ್ಬೋದು. ಇದನ್ನು ಮಾಡೋದ್ರಿಂದ ದೇಹವನ್ನು ಬಲಪಡಿಸುತ್ತೆ. ಎರಡನೇದು ಫ್ಲೆಕ್ಸಿಬಿಲಿಟಿ. ದೇಹವನ್ನು ಒಂದು ರೀತಿಯಲ್ಲಿ ಮೈ ಮುರಿಯುವಂಥದ್ದು ಅಥವಾ ಮೈ ಬಗ್ಗಿಸುವಂಥದ್ದು, ಫ್ಲೆಕ್ಸಿಬಿಲಿಟಿ, ಮುಂದಕ್ಕೆ ಬಾಗುವಂಥದ್ದು ಇರ್ಬೋದು, ಹಿಂದಕ್ಕೆ ಬಾಗುವಂಥದ್ದು ಇರ್ಬೋದು, ಬಲ ಬದಿಗೆ ಎಡಬದಿಗೆ ಬಾಗುವಂಥದ್ದು ಇರ್ಬೋದು. ಈ ರೀತಿಯಾಗಿ ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ರೂವ್ ಮಾಡುವಂಥ ಎಕ್ಸಸೈಸಸ್ನ ನಾವು ವ್ಯಾಯಾಮದಲ್ಲಿ ಸೇರಿಸ್ಕೋಬೇಕಾಗತ್ತೆ. ಇನ್ನು 3ನೇ ಬಗೆಯ ವ್ಯಾಯಾಮ ಹಾರ್ಟ್ನ ಆರೋಗ್ಯವನ್ನು ಕಾಪಾಡುವಂಥ ವ್ಯಾಯಾಮ. ಇದು ಯಾವಾಗ ಆಗುತ್ತೆ? ಪ್ರಾಣಾಯಾಮವನ್ನು ಮಾಡಿದಾಗ ಆಗತ್ತೆ, ಅಥವಾ ಜಾಗಿಂಗನ್ನು ಮಾಡುವಾಗ ಹಾರ್ಟ್ನ ಕೆಪಾಸಿಟೀಸ್ನ ಜಾಸ್ತಿ ಮಾಡುವಂಥದ್ದು, ಹಾರ್ಟ್ನ ಸ್ಟೆಬಿಲೈಸ್ ಮಾಡುವಂಥದ್ದು, ಈ ರೀತಿಯಾಗಿ ಸಹಾಯ ಮಾಡೋದುಂಟು. ಹಾಗಾಗಿ ಕಾರ್ಡಿಯಾಕ್ ಎಕ್ಸಸೈಸಸ್ನು ಕೂಡ ನಾವು ವ್ಯಾಯಾಮದಲ್ಲಿ ಸೇರಿಸ್ಕೋಬೇಕಾಗತ್ತೆ. ಹೀಗೆ 3 ಬಗೆಯ ವ್ಯಾಯಾಮಗಳನ್ನು ಸೇರಿಸ್ಕೊಳ್ತಾ ನಮ್ಮ ದೇಹದ ಬಲವನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ವ್ಯಾಯಾಮವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ವ್ಯಾಯಾಮದಿಂದ ಬಹಳಷ್ಟು ಕಾಯಿಲೆಗಳ ನಿವಾರಣೆ ಕೂಡ ಆಗುತ್ತೆ, ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸಹಾಯ ಆಗುತ್ತೆ. ಈ ಮಾಹಿತಿ ನಿಮಗೆ ತುಂಬ ಉಪಯೋಗ ಆಗಿದೆ ಅಂತ ತಿಳಿತೀನಿ. ನಮಸ್ಕಾರ ವೀಕ್ಷಕರೇ.